2024-25 ಸಾಲಿನ ಸರ್ವಸದಸ್ಯ ಸಭೆ ಇದರ ಜೊತೆಗೆ 2025-28ನೇ ಸಾಲಿಗೆ ನೂತನ ಅಧ್ಯಕ್ಷರ ಆಯ್ಕೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಆ ಕಾರ್ಯಕ್ರಮದಲ್ಲಿ ನನ್ನನ್ನು BS ಸೋಮಶೇಖರ್ ನನ್ನನ್ನು ಎಲ್ಲ ಸಮುದಾಯಗಳ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ರಾಜ್ಯ ಸಮಿತಿಯ ಸದಸ್ಯರ ಸಮ್ಮುಖದಲ್ಲಿ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗಿ ಮರು ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಈಗಾಗಲೇ 2022ರಿಂದ 25ರವರೆಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದರು. ಆ ಅವಕಾಶದಲ್ಲಿ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡಿ ಸಂಘಟನೆಯನ್ನು ಮಾಡಿದ್ದೇನೆ. ಅದರ ಜೊತೆಗೆ ಮಹಿಳಾ ವಿಭಾಗ ಸಂಘಟನೆ ಮಾಡಿದ್ದೇವೆ. ಪ್ರತಿ ವರ್ಷ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಇರ್ಬೋದು, ಕೈಮಗ್ಗ ದಿನಾಚರಣೆ ಇರ್ಬೋದು, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇನ್ನೂ ಕೆಲವು ಕಾರ್ಯಕ್ರಮಗಳು ಸಮಯ ಅಭಾವದಿಂದ ಮಾಡಬೇಕಾಗಿದೆ. ಒಂದು ನೇಕಾರ ಸಮುದಾಯಗಳ ಭವನ, ಒಂದು ಕಚೇರಿಯನ್ನು ಪ್ರತ್ಯೇಕವಾಗಿ ಬೆಂಗಳೂರು ಮಹಾನಗರದಲ್ಲಿ ತೆರೆಯುವಂಥ ಮಹತ್ವದ ಕೆಲಸ ಮೊದಲನೇದಾಗಬೇಕು. ಅದರ ಜೊತೆಗೆ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ನೇಕಾರ ಸಮುದಾಯಗಳು ಒಂದು ಅಭಿವೃದ್ಧಿ ನಿಗಮಗಳಿದ್ದಾವೆ. ಆ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮಗಳನ್ನ ನೇಕಾರರಿಗೆ ಕೊಡಬೇಕಂತೇಳಿ ಯಾವುದೇ ಪಕ್ಷ ಇರಲಿ ಆ ಪಕ್ಷದ ಒಂದು ರಾಜ್ಯ ಸರ್ಕಾರಗಳಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಮುಖ್ಯವಾಗಿ ಬಹುದಿನಗಳ ಬೇಡಿಕೆ, ಹಿಂದೆ ಸರ್ಕಾರವಿದ್ದ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ತುಂಬ ಅವಶ್ಯಕತೆ ಇರುವುದರಿಂದ ಅವರು ನಮಗೆ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಪ್ರಕಟಣೆ ಮಾಡಿದರು. ಅದ್ಯಾಕೋ ವಿಳಂಬ ಆಗ್ತಾಯಿದೆ. ಆ ಪ್ರಕಟಣೆ ಮಾಡಿದ್ದು ಅಲ್ಲಿಗೆ ನಿಂತಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಅದನ್ನು ಪ್ರಾರಂಭ ಮಾಡಿ ಒಂದು ನೇಕಾರ ಸಮುದಾಯಕ್ಕೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಈ ಸಂದರ್ಭ ತಿಳಿಸಿ, ಇನ್ನೂ ಈ ಒಂದು 3 ವರ್ಷಗಳ ಕಾಲ ನಾವೆಲ್ಲ ಸೇರಿ ಹಿರಿಯರ ಸೇರಿ ಇನ್ನೂ ಅನೇಕ ಕೆಲಸಗಳು ಸ್ವಲ್ಪ ಇರೋದರಿಂದ ಅವೆಲ್ಲ ಅವ್ರನ್ನೆಲ್ಲ ಜೊತೆಗೆ ಹಾಕ್ಕೊಂಡು ನಾನು ಮಾಡ್ತೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ.